ರಾಜ್ಯದ ಪ್ರಾಸಿಕ್ಯೂಷನ್ ಪೇಕಲಾಟ ಈಗ ರಾಷ್ಟ್ರ ಮಟ್ಟದಲ್ಲೇ ಸದ್ದು ಮಾಡ್ತಾ ಇದೆ. ಗವರ್ನರ್ ತಾವರ್ಚಂದ್ ವಿರುದ್ಧ ಈಗ ರಾಷ್ಟ್ರಪತಿಗೆ ದೂರನ್ನ ಸಲ್ಲಿಸಲಾಗಿದೆ. ಏನಿದು ವಿಚಾರ ಅಂತೀರಾ? ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ಅಹಿಂದ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗವರ್ನರ್ ಗೆಹ್ಲೋಟ್ ವಿರುದ್ಧ ಸಮರ ಸಾರಿದ್ದಾರೆ ಅಹಿಂದ ಸಂಘಟನೆ. ತಾವರ್ಚಂದ್ ವಿರುದ್ಧ ರಾಷ್ಟ್ರಪತಿಗೆ ದೂರನ್ನ ಸಲ್ಲಿಸಲಾಗಿದೆ. ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ಪ್ರೆಸಿಡೆಂಟ್ಗೆ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಿದ್ದಂತೆ ಅಹಿಂದ ಸಂಘಟನೆ ಈಗ ದಂಗೆ ಎದ್ದು ಬಿಟ್ಟಿದ್ದಾರೆ. ರಾಜ್ಯಪಾಲ ಅನುಮತಿಯನ್ನ ಖಂಡಿಸಿದ್ದಾರೆ ಕರ್ನಾಟಕ ಅಹಿಂದ ಸಂಘಟನೆಗಳು. ರಾಷ್ಟ್ರಪತಿಗೆ ದೂರು ಸಲ್ಲಿಸಿದ ಸಂಘಟನೆಯ ಸಂಚಾಲಕ. ಪೊಲೀಸರು ತನಿಖಾ ಸಂಸ್ಥೆಗಳಾಗಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿಲ್ಲ. ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಒತ್ತಡಕ್ಕೆ ಮಣಿದು ಅನುಮತಿಯನ್ನ ನೀಡಲಾಗಿದೆ. ರಾಜ್ಯದಲ್ಲಿ 80% ಅಹಿಂದ ವರ್ಗಗಳ ನೆಚ್ಚಿನ ನಾಯಕ ಸಿಎಂ ಸಿದ್ದರಾಮಯ್ಯನವರಂತ ಉಲ್ಲೇಖ ಮಾಡಿದ್ದಾರೆ. ರಾಜ್ಯಪಾಲರು ಸಂವಿಧಾನ ಬಾಹಿರವಾಗಿ ನಡೆದುಕೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅಹಿಂದ ದೂರನ್ನ ನೀಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡುತ್ತಿದ್ದಂತೆ ಈಗ ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಶುರುವಾಗುಬಿಟ್ಟಿದೆ. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ವಿರುದ್ಧವಾಗಿ ಏನು ಅನುಮತಿಯನ್ನ ಕೊಟ್ಟಿದ್ರಲ್ಲ, ಇದೇ ವಿಚಾರವಾಗಿ ಅಹಿಂದ ಸಂಘಟನೆ ಈಗ ತಾರಕಕ್ಕೇರ್ತಿದೆ, ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ದ್ರೌಪದಿ ಮುರ್ಮು ರಾಷ್ಟ್ರಪತಿಯನ್ನ ಭೇಟಿಯಾಗಿ ದೂರನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರಲ್ಲ, ಇದು ಸಂವಿಧಾನಬದ್ಧವಾಗಿ ಇಲ್ಲ. ಇವೆಲ್ಲವೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನವರ ಇವರೆಲ್ಲರ ಒತ್ತಡದ ಮೇರೆಗೆ ರಾಜ್ಯಪಾಲರು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದಿದ್ದಂತೆ ಈಗ ಅಹಿಂದ ದಂಗೆಯನ್ನ ಎದ್ದು ಬಿಟ್ಟಿದ್ದಾರೆ. ರಾಜ್ಯಪಾಲರ ಅವರ ಅನುಮತಿ ಏನಿದೆಯಲ್ಲ, ಇವೆಲ್ಲವನ್ನ ಖಂಡಿಸಿ ಕರ್ನಾಟಕ ಅಹಿಂದ ಸಂಘಟನೆ ಈಗ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ರಾಷ್ಟ್ರಪತಿಗೆ ದೂರನ್ನ ಸಲ್ಲಿಸಿದ್ದಾರೆ ಸಂಘಟನೆಯ ಸಂಚಾಲಕರು. ರಾಜ್ಯಪಾಲರ ನಡೆ ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತೆ ಇದೆ. ಒಂದು ಕಡೆಯಲ್ಲಿ ಅಹಿಂದ ಸಂಘಟನೆಗಳು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ರಾಷ್ಟ್ರಪತಿಯವರಿಗೂ ಮುಟ್ಟಿದೆ, ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿಯಾಗಿ ನಡೆದುಕೊಳ್ಳುವುದು ಸರಿಯಲ್ಲ. ಒಂದು ಕಡೆಯಲ್ಲಿ ಏನೋ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನ ಮಾಡ್ತಿದ್ದಾರಲ್ಲ, ಇದ್ಯಾವುದು ಕೂಡ ಪೊಲೀಸರಾಗಲಿ ಯಾವುದೇ ಒಂದು ತನಿಖೆ ಸಂಸ್ಥೆಗಳಾಗಲಿ ಅನುಮತಿಯನ್ನ ಕೇಳಿಲ್ಲ. ಪ್ರಾಸಿಕ್ಯೂಷನ್ ಆಗಬೇಕು, ತನಿಖೆ ನಡೆಸಬೇಕು, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ. ಆದರೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ನ ಒಂದು ರೀತಿಯಾದ ಷಡ್ಯಂತ್ರ ಆಗ್ತಾ ಇದೆ ಇದರಲ್ಲಿ ಅಂತ ಈಗ ಅಹಿಂದ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಅದರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ 80%ಕ್ಕೂ ಹೆಚ್ಚು ಅಹಿಂದ ಸಂಘಟನೆಗಳಿರುವಂಥದ್ದು, ಅಹಿಂದ ಸಮುದಾಯಗಳಿರುವಂಥದ್ದು ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರಾಗಿದ್ದಾರೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ. ಆದ್ರೆ ಇವೆಲ್ಲವೂ ಕೂಡ ಷಡ್ಯಂತ್ರ ಆಗಿದೆ. ಇದೇ ವಿಚಾರವಾಗಿ ಸಂವಿಧಾನಿಕ ಬದ್ಧವಾಗಿರುವಂತಹ ಸ್ಥಾನದಲ್ಲಿಟ್ಕೊಂಡು ಗವರ್ನರ್ ನಡೆ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಈ ರೀತಿಯಾಗಿ ಈಗ ಕರ್ನಾಟಕದ ಅಹಿಂದ ಸಂಘಟನೆ ಈಗ ರಾಷ್ಟ್ರಪತಿ ಅವರಿಗೆ ರಾಜ್ಯಪಾಲರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ.